ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಡಿಟೋ ಯೂಟ್ಯೂಬ್ ಚಾನಲ್. ಎಲ್ರಿಗೂ ತಿಳಿದಿರುವಂತೆ ಇದು ಒಂದು ನ್ಯೂ ಯೂಟ್ಯೂಬ್ ಚಾನಲ್. ಆದ್ದರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ಕೈನ್ ಮಾಸ್ಟರ್ನ ಬೇಸಿಕ್ ನಾಲೆಜ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. First, everyone install the KineMaster application from Play Store. ನಿಮ್ಮ KineMaster ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಆ್ಯಪ್ನಲ್ಲಿ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಆಮೇಲೆ ನಾವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಬೇಕು. ಆನಂತರ ನಮಗೆ ರೇಷಿಯೋ, ನಿಮಗೆ ಯಾವ ರೇಷಿಯೋ ಬೇಕೋ ಆಯ್ಕೆ ಮಾಡ್ಕೋಬೋದು. ಹೀಗಾದ್ಮೇಲೆ ನಮಗೆ ಮೀಡಿಯಾ ಫೈಲ್ಸ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ. ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ, ನಾನು 3 ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಪ್ಲೇ ಬಟನ್. ಈ ಪ್ಲೇ ಬಟನ್ನ ಮೂಲಕ ನಾವು ಎಡಿಟಿಂಗ್ ಮಾಡ್ತಾ ಇರೋ ವೀಡಿಯೋನ ನಾವು ನೋಡ್ಬೋದು. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಟಿ ವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವು ಎಡಿಟಿಂಗ್ ಮಾಡ್ತಾ ಇರೋ ವೀಡಿಯೋನ ನಾವು ಕ್ಲಿಯರಾಗಿ ನೋಡ್ಬೋದು. ಆಮೇಲೆ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಇದು ಟೈಮ್ ಲೈನಲ್ಲಿ ನಾವು ಯಾವ್ಯಾವ ಲೇಯರನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಆಮೇಲೆ ಎಷ್ಟು ಸೆಕೆಂಡ್ ಇದೆ ಈ ವಿಡಿಯೋ, ಎಷ್ಟು ನಿಮಿಷ ಆಗಿದೆ ಒಟ್ಟು ಈ ವಿಡಿಯೋ ಟೈಮು ಅಂತ ನಾವು ತಿಳ್ಕೊಬೋದು. ಆನಂತರ ಇಲ್ಲಿ ಮೇಲ್ಗಡೆ ಬಂತು ಅಂದರೆ ಇಲ್ಲೊಂದು ಮನೆ ರೀತಿಯ ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಅದು KineMaster ಅಸೆಟ್ ಸ್ಟೋರ್. ಇಲ್ಲಿ ನಾವು ಎಫೆಕ್ಟ್ಸ್ ಆಗಲಿ, ಸ್ಟಿಕ್ಕರ್ಸ್ ಆಗಲಿ, ಫೋನ್ಸ್ ಆಗಲಿ, ಹೀಗೆ ತುಂಬ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಆಗಲಿ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ವಾಯ್ಸ್ ಅಂತ ಕಾಣಿಸ್ತಾ ಇದೆ. ಈ ವಾಯ್ಸ್ ಬಟನ್ ಮೂಲಕ ನಾವು ಡಬ್ ಸ್ಮ್ಯಾಶ್ ಮಾಡೋದಾಗಲಿ, ಒಂದು ವೀಡಿಯೋಕ್ಕೆ ನಾವು ನಮ್ಮದೇ ಬ್ಯಾಕ್ಗ್ರೌಂಡ್ ವಾಯ್ಸ್ ನೀಡಬೇಕಾದ್ರೆ ಆಗಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಲೇಯರ್, ನಮ್ಮ ವೀಡಿಯೋ ಮೇಲೆ ಯಾವುದೇ ಥರದ ಫೋಟೋಸ್ ಆಗಲಿ, ಎಫೆಕ್ಟ್ಸ್ ಆಗಲಿ, ಸ್ಟಿಕ್ಕರ್ಸ್ ಆಗಲಿ ಅಥವಾ ಯಾವುದೇ ಥರದ ಬೇರೆ ಫೋಟೋಸ್ ವೀಡಿಯೋಸ್ ಆ್ಯಡ್ ಮಾಡಬೇಕಾದ್ರೆ ನಾವು ಈ ಬಟನನ್ನು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಮೀಡಿಯಾ, ಈಗ 3 ಫೋಟೋನ ಸೇರಿಸಿದ್ನಲ್ಲ, ಹಾಗೆ ಇನ್ನು ಹಲವಾರು ಫೋಟೋಸ್ ವೀಡಿಯೋಸನ್ನ ಆ್ಯಡ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಆಡಿಯೋ ಬಟನ್. ಈ ಆಡಿಯೋ ಬಟನ್ ಮೂಲಕ ಯಾವುದೇ ಥರದ ಡಬ್ ಸ್ಮ್ಯಾಶ್ ಮಾಡೋಕ್ಕೆ ಬರೋದಿಲ್ಲ, ಆದರೆ ನಮ್ಮ ವೀಡಿಯೋಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ನ ನಾವು ಆ್ಯಡ್ ಮಾಡ್ಬೋದು. ಆನಂತರ ಈ ಮೇಲಿನ ಬಟನ್ ನೋಡ್ತು ಅಂದರೆ ಇದೊಂದು ಎಕ್ಸ್ಪೋರ್ಟ್ ಬಟನ್. ನಾವೇನು ವೀಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ, ಆನಂತರ ಈ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಅದು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಪಾರ್ಟ್ ಬೈ ಪಾರ್ಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಆನಂತರ ಈ ಕಡೆ ಸೈಡಿಗೆ ಬಂತು ಅಂದರೆ ಒಂದು ಬ್ಯಾಕ್ ಬಟನ್ ಕಾಣುತ್ತೆ. ಆಮೇಲೆ ಒಂದು ಅಂಡು ಬಟನ್, ಒಂದು ಸ್ಟೆಪ್ ಹಿಂದೆ ಎಷ್ಟು ಸ್ಟೆಪ್ ಬೇಕಾದ್ರೂ ನಾವು ಹಿಂದೆ ತರ್ಬೋದು. ಆಮೇಲೆ ಒಂದು ಸ್ಕ್ರೀನ್ಶಾಟ್ ಬಟನ್, ಹಾಗೆ ಸೆಟ್ಟಿಂಗ್ಸ್ ಬಟನಲ್ಲಿ ನಾವು ವೀಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಅಂತ 3 ಸೆಟ್ಟಿಂಗ್ ಇರುತ್ತೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ಟೈಮ್ ಲೈನ್ನ ಲಾಂಗ್ ಮಾಡೋ ಒಂದು ಬಟನ್ ಇದೆ. ಅದನ್ನು ಸಹಿತ ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಇದಿಷ್ಟು KineMasterನ ಬೇಸಿಕ್ ನಾಲೆಜ್. KineMasterಲ್ಲಿ ಏನೇನಿದೆ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇದರದ್ದು ಇನ್ನೂ ಹಲವಾರು ಫೀಚರ್ಸ್ ಇದೆ. ಇದರಿಂದ ಹೇಗೆ ಯೂನೀಕಾಗಿ ಎಡಿಟ್ ಮಾಡ್ಬೋದು, ಸಿಕ್ಕಾಪಟ್ಟೆ ಎಡಿಟ್ಸ್ ಇದೆ ಇದರಲ್ಲಿ. ನಾವು ಕಂಪ್ಯೂಟರಲ್ಲಿ PC ಯಲ್ಲಿ ಏನು ಎಡಿಟ್ ಮಾಡ್ತೀವಿ, ಅದೇ ರೀತಿ ನಾವು KineMaster ಆ್ಯಪಲ್ಲೂ ಸಹಿತ ಎಡಿಟ್ ಮಾಡ್ಬೋದು. ಅದು ಹೇಗೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹೀಗೆ ಇನ್ನು ಮುಂದಿನ ಹಲವಾರು ಟೆಕ್ ವೀಡಿಯೋಸ್ಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಬಾಯ್. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.